ಕನ್ನಡ ಸಾಮಾನ್ಯ ಮನೋರಂಜನಾ ಚಾನೆಲ್ಗಳ ರೋಚಕ ಜಗತ್ತಿನಲ್ಲಿ ಈ ಚಾನೆಲ್ಗಳನ್ನು ಆಕರ್ಷಕ ಕಾರ್ಯಕ್ರಮಗಳು ಮತ್ತು ಪ್ರೇಕ್ಷಕರ ಬೆಳವಣಿಗೆಯ ಕಡೆಗೆ ಮುನ್ನಡೆಸುತ್ತಿರುವ ಮುಖ್ಯ ವ್ಯವಹಾರ ಮುಖ್ಯಸ್ಥರನ್ನು ಪರಿಚಯಿಸೋಣ. ನೀವು ಕೋರಿದಂತೆ ಮೊದಲು ಪರಮೇಶ್ವರ ಗುಂಟ್ಕಲ್ ಅವರಿಂದ ಆರಂಭಿಸಿ ಅವರ ಹಿಂದಿನ ವೃತ್ತಿಜೀವನದ ಬಗ್ಗೆಯೂ ಸೇರಿಸಿ ನಂತರ ಉಳಿದವರನ್ನು ಅನುಕ್ರಮವಾಗಿ ನಿರೂಪಿಸುತ್ತೇನೆ. ಮೊದಲಿಗೆ ಪರಮೇಶ್ವರ ಗುಂಟ್ಕಲ್ ಅವರು ಕನ್ನಡ ಮನೋರಂಜನಾ ಉದ್ಯಮದಲ್ಲಿ ಪರಂ ಎಂದೇ ಪ್ರಸಿದ್ಧರಾದ ಒಬ್ಬ ಧೀಮಂತ ಕಥೆಗಾರ. ಪ್ರಸ್ತುತ ಸನ್ ನೆಟ್ವರ್ಕ್ನ ಕನ್ನಡ ಮತ್ತು ತೆಲುಗು ಕ್ಲಸ್ಟರ್ನ ಬಿಸಿನೆಸ್ ಹೆಡ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಅವರು ಉದಯ ಟಿವಿ ಸೇರಿದಂತೆ ಚಾನೆಲ್ನ ಕಾರ್ಯಕ್ರಮಗಳು ಮತ್ತು ಕಾರ್ಯಾಚರಣೆಗಳಿಗೆ ಹೊಸ ತಂತ್ರಗಾರಿಕೆಯ ದಾರಿ ನೀಡುತ್ತಿದ್ದಾರೆ. ಅವರ ನೇಮಕಾತಿ ಚಾನೆಲ್ನ ಪುನಶ್ಚೇತನಕ್ಕೆ ಮಹತ್ವದ ಅಧ್ಯಾಯವಾಗಿದ್ದು, ಸಾಂಪ್ರದಾಯಿಕತೆಯನ್ನು ಆಧುನಿಕ ಆಕರ್ಷಣೆಯೊಂದಿಗೆ ಮಿಶ್ರಣ ಮಾಡುವ ಗುರಿ ಹೊಂದಿದೆ. ಗುಂಟ್ಕಲ್ ಅವರ ಹಿಂದಿನ ಪಯಣ ಅವರ ಮೀಡಿಯಾ ಮತ್ತು ಸೃಜನಶೀಲತೆಯ ಆಳವಾದ ಬೇರನ್ನು ತೋರಿಸುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಗುಂಟ್ಕಲ್ ಎಂಬ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದ ಅವರು ಯಲಪುರದ ವೈಟಿಎಸ್ಎಸ್ ಶಾಲೆಯಲ್ಲಿ ಶಿಕ್ಷಣ ಪಡೆದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಎಂಎ ಪದವಿ ಪಡೆದರು. ವೃತ್ತಿಜೀವನವನ್ನು ಪತ್ರಕರ್ತನಾಗಿ ಆರಂಭಿಸಿ ಉದಯವಾಣಿ ಪತ್ರಿಕೆಯಲ್ಲಿ 7 ವರ್ಷಗಳ ಕಾಲ ಕೆಲಸ ಮಾಡಿ ಕಥನ ಮತ್ತು ಪ್ರೇಕ್ಷಕರ ತೊಡಗಿಸಿಕೊಳ್ಳುವ ಕೌಶಲ್ಯಗಳನ್ನು ಹಿರಿಯರಾಗಿ ಮಾಡಿದರು. ನಂತರ ಟೆಲಿವಿಷನ್ಗೆ ಬಂದು ಝೀ ಕನ್ನಡದಲ್ಲಿ ಪ್ರೋಗ್ರಾಮಿಂಗ್ ಹೆಡ್ ಆಗಿ ಸೇರಿ ನಾವೀನ್ಯತೆಯ ಶೋಗಳು ಮತ್ತು ಫಾರ್ಮ್ಯಾಟ್ಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆ ಬಳಿಕ ಕಲರ್ಸ್ ಕನ್ನಡದಲ್ಲಿ ಬಿಸಿನೆಸ್ ಹೆಡ್ ಆಗಿ ವಾಣಿಜ್ಯ ಯಶಸ್ಸು ಮತ್ತು ಕಂಟೆಂಟ್ ನಾವೀನ್ಯತೆಯನ್ನು ಚಾಲನೆ ಮಾಡಿದರು. ಜಿಯೋ ಸ್ಟುಡಿಯೋಸ್ನಲ್ಲಿ ಕನ್ನಡ ವಿಭಾಗದ ಹೆಡ್ ಆಗಿ ಸೃಜನಶೀಲ ಯೋಜನೆಗಳನ್ನು ನೋಡಿಕೊಂಡರು. ಬಿಗ್ ಬಾಸ್ ಕನ್ನಡದಂತಹ ಹೈ ಪ್ರೊಫೈಲ್ ರಿಯಾಲಿಟಿ ಶೋಗಳ ನಿರ್ದೇಶನ ಮತ್ತು ಬರವಣಿಗೆಯಲ್ಲಿ ಭಾಗಿಯಾಗಿ ಕನ್ನಡ ಟಿವಿಯ ವಿಕಾಸಕ್ಕೆ ನಿಜವಾದ ವಾಸ್ತುಶಿಲ್ಪಿಯಾಗಿದ್ದಾರೆ. ಎರಡನೆಯವರು ದೀಪಕ್ ಶ್ರೀರಾಮುಲು ಅವರು ಝೀ ಕನ್ನಡ ಮತ್ತು ಝೀ5 ಕನ್ನಡದ ಬಿಸಿನೆಸ್ ಹೆಡ್ ಹಾಗೂ ಚೀಫ್ ಚಾನೆಲ್ ಆಫೀಸರ್. ಚಾನೆಲ್ನ ಕಂಟೆಂಟ್ ತಂತ್ರ, ಡಿಜಿಟಲ್ ಸಂಯೋಜನೆ ಮತ್ತು ಮಾರುಕಟ್ಟೆ ಪ್ರಾಬಲ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಪ್ರತಿಷ್ಠಿತ ಮಿಕಾದಿ ಸ್ಕೂಲ್ ಆಫ್ ಐಡಿಯಾಸ್ ಇಂದ ಮೀಡಿಯಾ ಮ್ಯಾನೇಜ್ಮೆಂಟ್ ಪದವಿ ಪಡೆದ ಅವರು ತಂತ್ರಾತ್ಮಕ ನಾಯಕತ್ವದಲ್ಲಿ ಗಮನಾರ್ಹ ವೃತ್ತಿಜೀವನ ಹೊಂದಿದ್ದಾರೆ. ಹಿಂದೆ ಝೀ ಎಂಟರ್ಟೈನ್ಮೆಂಟ್ ಎಂಟರ್ಪ್ರೈಸಸ್ನಲ್ಲಿ ಹಿರಿಯ ನಿರ್ದೇಶಕರಾಗಿ ಮತ್ತು ಜಿಯೋಸ್ಟಾರ್ನಲ್ಲಿ ರೀಜನಲ್ ಹೆಡ್ ಆಫ್ ಕಮರ್ಷಿಯಲ್ ಆಗಿ ಕೆಲಸ ಮಾಡಿ ಆದಾಯ ವೃದ್ಧಿ, ಪಾಲುದಾರಿಕೆ ಮತ್ತು ಪ್ರೇಕ್ಷಕ ವಿಸ್ತರಣೆಯತ್ತ ಗಮನಹರಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಝೀ ಕನ್ನಡ ಫಿಕ್ಷನ್, ರಿಯಾಲಿಟಿ ಮತ್ತು ಸಾಂಸ್ಕೃತಿಕವಾಗಿ ಸನ್ನಾದ ಕಾರ್ಯಕ್ರಮಗಳ ಮಿಶ್ರಣದೊಂದಿಗೆ ಮನೆಮಾತಾಗಿ ಉಳಿದಿದೆ. ಮೂರನೆಯವರು ಪ್ರಶಾಂತ್ ನಾಯಕ್ ಬಿ ಅವರು ಕಲರ್ಸ್ ಕನ್ನಡದ ಬಿಸಿನೆಸ್ ಹೆಡ್ ಹಾಗೂ ವಯಕಾಂ 18ನಲ್ಲಿ ವೈಸ್ ಪ್ರೆಸಿಡೆಂಟ್. ಬಿಗ್ ಬಾಸ್ ಕನ್ನಡದಂತಹ ಉತ್ಸಾಹಭರಿತ ಕಥನ ಮತ್ತು ಹೈಸ್ಟೇಕ್ಸ್ ರಿಯಾಲಿಟಿ ಫಾರ್ಮ್ಯಾಟ್ಗಳಿಗೆ ಹೆಸರಾದ ಚಾನೆಲ್ಗೆ ಡೇಟಾ ಆಧಾರಿತ ವಿಧಾನ ತಂದಿದ್ದಾರೆ. ನೆಟ್ವರ್ಕ್ನ ಒಳಗೆ ರಿಸರ್ಚ್ ಅಸೋಸಿಯೇಟ್, ವೈಸ್ ಪ್ರೆಸಿಡೆಂಟ್ನಂತಹ ಹುದ್ದೆಗಳಲ್ಲಿ ಕೆಲಸ ಮಾಡಿ ಕಂಟೆಂಟ್ ಸುಧಾರಣೆ ಮತ್ತು ವೀಕ್ಷಕರ ಸಂಖ್ಯೆ ಹೆಚ್ಚಿಗೆಗೆ ಒಳನೋಟಗಳನ್ನು ಬಳಸಿಕೊಂಡಿದ್ದಾರೆ. ಅವರ ನಾಯಕತ್ವದಲ್ಲಿ ಸವಿರುಚಿ ಅಡುಗೆ ಶೋದ ರೀಲಾಂಚ್ ಮತ್ತು ಅನುಬಂಧ ಅವಾರ್ಡ್ಸ್ನಂತಹ ಈವೆಂಟ್ಗಳು ಸಾಂಸ್ಕೃತಿಕ ಬೇರುಗಳೊಂದಿಗೆ ಆಧುನಿಕ ಪ್ರೇಕ್ಷಕರ ಬೇಡಿಕೆಗಳನ್ನು ಸಮತೋಲನ ಮಾಡಿ ಕಲರ್ಸ್ ಕನ್ನಡವನ್ನು ಮುಂಚೂಣಿಯಲ್ಲಿಟ್ಟಿದೆ. ಕೊನೆಯವರು ರಾಜ್ ನಿಕಮ್ ಅವರು ಸ್ಟಾರ್ ಸುವರ್ಣದ ಹೆಡ್ ಮತ್ತು ಸೀನಿಯರ್ ವೈಸ್ ಪ್ರೆಸಿಡೆಂಟ್. ಸೇಲ್ಸ್ ತಂತ್ರ, ಆದಾಯ ನಿರ್ವಹಣೆ ಮತ್ತು ಚಾನೆಲ್ ಬೆಳವಣಿಗೆಯಲ್ಲಿ ವ್ಯಾಪಕ ಅನುಭವ ಹೊಂದಿದ ಮೀಡಿಯಾ ವೃತ್ತಿಪರರಾದ ಅವರು ಜಾಗತಿಕ ಮತ್ತು ಪ್ರಾದೇಶಿಕ ಮಾರುಕಟ್ಟೆಗಳಲ್ಲಿ ಕೆಲಸ ಮಾಡಿದ್ದಾರೆ. ಜಿಯೋ ಸ್ಟಾರ್ನಲ್ಲಿ ಮತ್ತು ಹಿಂದಿನ ಮೀಡಿಯಾ ಸಮೂಹಗಳಲ್ಲಿ ಪ್ರಮುಖ ಹುದ್ದೆಗಳನ್ನು ನಿರ್ವಹಿಸಿ ವಾಣಿಜ್ಯ ಕಾರ್ಯಾಚರಣೆ ಮತ್ತು ಪಾಲುದಾರಿಕೆಯಲ್ಲಿ ಪರಿಣಿತಿ ಗಳಿಸಿದ್ದಾರೆ. ಅವರ ನಾಯಕತ್ವದಲ್ಲಿ ಸ್ಟಾರ್ ಸುವರ್ಣ ಪ್ರೈಮ್ ಟೈಮ್ನಲ್ಲಿ ಸ್ಥಿರ ಏರಿಕೆ ಕಂಡಿದೆ. ಕುಟುಂಬ ನಾಟಕಗಳಿಂದ ಹೈ ಎನರ್ಜಿ ಈವೆಂಟ್ಗಳವರೆಗೆ ವೈವಿಧ್ಯಪೂರ್ಣ ಕಾರ್ಯಕ್ರಮಗಳ ಮೂಲಕ ಕನ್ನಡ ಪ್ರೇಕ್ಷಕರೊಂದಿಗೆ ಸಂಪರ್ಕ ಜೋಡಿಸುತ್ತಾ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮೇಲೇರಿದೆ.